ಬಳ್ಳಾರಿ ನಗರದ ರಾಜಕೀಯ ವಾತಾವರಣಕ್ಕೆ ಇಂದು ಹೊಸ ಚೈತನ್ಯ, ಹೊಸ ಧ್ವನಿ. ಮಹಾನಗರ ಪಾಲಿಕೆಯ ಕಚೇರಿಯತ್ತ ಸಾಗುತ್ತಿದ್ದ ಒಂದು ನಾಯಕನ ಮೇಲೆ ಜನರ ನಂಬಿಕೆ ಎಷ್ಟಿದೆ ಎಂಬುದಕ್ಕೆ ಜೀವಂತ ಸಾಕ್ಷಿ. ತಾಳೂರು ರಸ್ತೆಯಿಂದ ಆರಂಭವಾದ ಘೋಷಣೆಗಳು, ಹರ್ಷೋದ್ಗಾರಗಳು, ನಮ್ಮ ನಾಯಕ, ನಮ್ಮ ವಿರೋಧ ಪಕ್ಷದ ನಾಯಕ. ಕಚೇರಿಗೆ ಆಗಮಿಸಿದ ನಂತರ ಸಾಂಪ್ರದಾಯಿಕ ಪೂಜೆ, ಜವಾಬ್ದಾರಿಯ ಭಾರ ಮತ್ತು ನಗರದ ಜನರ ನಿರೀಕ್ಷೆಗಳು ಇವೆಲ್ಲವನ್ನೂ ಹೃದಯದಲ್ಲಿ ಇಟ್ಟುಕೊಂಡೇ ಶ್ರೀನಿವಾಸ್ ಮುತ್ಕರ್ ಅವರು ಬಳ್ಳಾರಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ, ಪಕ್ಷದ ಹಿರಿಯ ನಾಯಕ ಕೆಎಸ್ ದಿವಾಕರ್ ಮತ್ತು ಅನೇಕ ಮುಖಂಡರ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಭಾರ ನೀಡಿತು. ನಂತರ ಮಾತನಾಡಿದ ಶ್ರೀನಿವಾಸ್ ಮುತ್ಕರ್, ಬದ್ಧತೆ, ಸೇವಾ ಮನೋಭಾವ ಮತ್ತು ಸ್ಪಷ್ಟ ದೃಷ್ಟಿ. ನಗರದ ಜನರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ. ಸಾಮಾನ್ಯ ನಾಗರಿಕರ ಸಮಸ್ಯೆಗಳಿಗೆ ವಿಶೇಷ ಸಮಯ ಮೀಸಲಿಡುತ್ತೇನೆ. ಈ ಜವಾಬ್ದಾರಿಯನ್ನು ನೀಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಮಾತು ಕೇಳುತ್ತಿದ್ದ ಜನರ ಮುಖಗಳಲ್ಲಿ ಒಂದು ಭರವಸೆ, ಒಂದು ನಂಬಿಕೆ ಮತ್ತು ಬಳ್ಳಾರಿಯಲ್ಲಿ ಬದಲಾವಣೆಯ ನಿರೀಕ್ಷೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅಧಿಕಾರ ಸ್ವೀಕಾರದ ಬಳಿಕ ವಿಭಿನ್ನ ಸಂಘಟನೆಗಳ ನಾಯಕರು, ಕಾರ್ಯಕರ್ತರು, ಅಭಿಮಾನಿಗಳು ಒಬ್ಬರ ಹಿಂದೆ ಒಬ್ಬರು ಸಾಲಾಗಿ ನಿಂತು ಶ್ರೀನಿವಾಸ್ ಮುತ್ಕರ್ ಅವರಿಗೆ ಶುಭ ಹಾರೈಸಿದರು. ಬಳ್ಳಾರಿ ರಾಜಕೀಯದಲ್ಲಿ ಇಂದು ಬರೆಯಲ್ಪಟ್ಟ ಹೊಸ ಅಧ್ಯಾಯ. ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ನಗರ ನೋಡಲಿದೆ. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಬಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ವಿರೋಧ ಪಕ್ಷದ ನಾಯಕ ಆಗೋದಕ್ಕೆ ನಮ್ಮ ಸೋಮಶೇಖರ್ ರೆಡ್ಡಿ ಸಾರು, ಶ್ರೀರಾಮ್ ಸಾರು, ಜನಾರ್ದನ್ ರೆಡ್ಡಿ ಸಾರು, ಸತೀಶ್ ಸಾರ್ ಅವರ ಮತ್ತೆ ನಮ್ಮ ಕಾರ್ಪೊರೇಟರ್ಸ್ ಅವರೆಲ್ಲರೂ ಬಯಸಿ ಎಲೆಕ್ಟ್ ಮಾಡಿದ್ದಾರೆ. ನಾನು ಇನ್ ಮುಂದಿನ ದಿನ ಇಲ್ಲಿ ಬಳ್ಳಾರಿ ಜನತೆಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದ್ರು ಕೂಡ ಸಾಲ್ವ್ ಮಾಡಿ, ಏನೇನು ಇದ್ರು ಕೂಡ ಇಲ್ಲ 2 hours ಆಫೀಸಲ್ಲಿ ಇರ್ತೀನಿ. ಪಬ್ಲಿಕ್ ಏನೆಲ್ಲ ಪ್ರಾಬ್ಲಮ್ ಇದ್ರು ಕೂಡ ಅಟೆಂಡ್ ಆಗಿ ಮಾಡ್ತೀನಿ. ಅದೆಲ್ಲ ಅದ ಅಭಿಮಾನದಿಂದ ಬಂದಿದ್ದಾರೆ. ಅದನ್ನ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಎಲ್ಲ ನಾವು ಕೆಲಸ ಮಾಡ್ತೀನಿ ಅಂತ ಹೇಳಿ ಆ ನಂಬಿಕೆ ಉಳಿಸ್ಕೊಂತೀನಿ.